ನಮಸ್ಕಾರ ಸ್ನೇಹಿತರೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರಾ ಎಕ್ಸ್ಪ್ಲೋರ್ಸ್. ಇಂದು ನಾವು ಕರ್ನಾಟಕದ ಇತಿಹಾಸ, ಭಕ್ತಿ ಮತ್ತು ಕನ್ನಡ ಸಾಹಿತ್ಯದಲ್ಲಿ ಅಜರಾಮರವಾದ ಸ್ಥಾನ ಪಡೆದ ಮಹಾನ್ ಸಂತಕವಿ ಶ್ರೀ ಭಕ್ತ ಕನಕದಾಸರ ಜೀವನದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಬೆಳಿಗ್ಗೆ 9:30 ರಿಂದ ಸಂಜೆ 6 ಗಂಟೆಯವರೆಗೆ ಪ್ರವೇಶ ಸಮಯ. ಒಬ್ಬ ವೀರಯೋಧ, ಒಬ್ಬ ನಾಯಕ, ಒಬ್ಬ ಕವಿ, ಒಬ್ಬ ತತ್ವಜ್ಞಾನಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಶ್ರೀಕೃಷ್ಣನ ಪರಮಭಕ್ತ. ಇದು ಕೇವಲ ಒಬ್ಬ ಸಂತನ ಜೀವನ ಕಥೆಯಲ್ಲ. ಇದು ಭೌತಿಕ ಜೀವನದಿಂದ ಆಧ್ಯಾತ್ಮಿಕ ಜೀವನದತ್ತ ನಡೆದ ಒಂದು ಅದ್ಭುತ ಪರಿವರ್ತನೆಯ ಕತೆ. ಇದು ಸಮಾಜದಲ್ಲಿ ಸಮಾನತೆಯ ಸಂದೇಶ ಸಾರಿದ ಮಹಾನ್ ಚಿಂತಕನ ಕತೆ. ಮತ್ತು ಇದು ತನ್ನ ಭಕ್ತಿಯಿಂದ ಶ್ರೀಕೃಷ್ಣನನ್ನೇ ತನ್ನ ಕಡೆಗೆ ತಿರುಗಿಸಿದ ಭಕ್ತ ಕನಕದಾಸರ ಕತೆ. ಬನ್ನಿ ಈ ಅದ್ಭುತ ಇತಿಹಾಸದ ಪಯಣವನ್ನು ಆರಂಭಿಸೋಣ. ಕನಕದಾಸರ ಜನನ ಮತ್ತು ಬಾಲ್ಯ. ಶ್ರೀ ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಎಂದು ಪರಂಪರೆಯಲ್ಲಿ ಹೇಳಲಾಗುತ್ತದೆ. ಅವರು 16ನೇ ಶತಮಾನದಲ್ಲಿ ಕರ್ನಾಟಕದ ಪ್ರದೇಶದಲ್ಲಿ ಜನಿಸಿದರು. ಅವರ ಜನ್ಮಸ್ಥಳದ ಕುರಿತು ವಿವಿಧ ಪರಂಪರೆಗಳಿವೆ. ಬಾಡ ಗ್ರಾಮ ಮತ್ತು ಕಾಗಿನೆಲೆ ಪ್ರದೇಶಗಳು ಕನಕದಾಸರ ಜೀವನದೊಂದಿಗೆ ವಿಶೇಷವಾಗಿ ಸಂಬಂಧ ಹೊಂದಿವೆ. ಇಂದಿನ ಹಾವೇರಿ ಜಿಲ್ಲೆಯ ಕಾಗಿನೆಲೆ ಪ್ರದೇಶವು ಅವರ ಜೀವನ ಮತ್ತು ಭಕ್ತಿಯ ನೆನಪುಗಳನ್ನು ಉಳಿಸಿಕೊಂಡಿರುವ ಪ್ರಮುಖ ಸ್ಥಳವಾಗಿದೆ. ಕನಕದಾಸರು ಕುರುಬ ಸಮುದಾಯದ ಕುಟುಂಬದಲ್ಲಿ ಜನಿಸಿದರು ಎಂದು ಅನೇಕ ಪರಂಪರಾ ಮೂಲಗಳು ಹೇಳುತ್ತವೆ. ಬಾಲ್ಯದಿಂದಲೇ ತಿಮ್ಮಪ್ಪ ನಾಯಕರು ಧೈರ್ಯಶಾಲಿ, ಬುದ್ಧಿವಂತ ಮತ್ತು ನಾಯಕತ್ವದ ಗುಣಗಳನ್ನು ಹೊಂದಿದ್ದರು. ಅವರು ಸಾಮಾನ್ಯ ಜೀವನ ನಡೆಸಿದ ವ್ಯಕ್ತಿಯಾಗಿರಲಿಲ್ಲ. ಅವರಲ್ಲಿ ಶೌರ್ಯವಿತ್ತು, ನಾಯಕತ್ವವಿತ್ತು, ಧೈರ್ಯವಿತ್ತು. ಮುಂದೆ ಇದೇ ಗುಣಗಳು ಅವರನ್ನು ಒಬ್ಬ ವೀರ ನಾಯಕನನ್ನಾಗಿ ರೂಪಿಸಿದವು. ತಿಮ್ಮಪ್ಪ ನಾಯಕ ಒಬ್ಬ ವೀರಯೋಧ. ಕನಕದಾಸರು ಆರಂಭದಿಂದಲೇ ಸಂತನಾಗಿರಲಿಲ್ಲ. ಅವರ ಜೀವನದ ಮೊದಲ ಹಂತದಲ್ಲಿ ಅವರು ತಿಮ್ಮಪ್ಪ ನಾಯಕ ಎಂಬ ಹೆಸರಿನಿಂದ ಒಬ್ಬ ಯೋಧ ಮತ್ತು ನಾಯಕನಾಗಿ ಬದುಕಿದರು. ಅವರಿಗೆ ಯುದ್ಧ ಮತ್ತು ಆಡಳಿತದ ಅನುಭವವಿತ್ತು ಎಂದು ಪರಂಪರೆ ಹೇಳುತ್ತದೆ. ಆ ಕಾಲದಲ್ಲಿ ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ಅನೇಕ ಯುದ್ಧಗಳು ಮತ್ತು ಸಂಘರ್ಷಗಳಿಂದ ಕೂಡಿತ್ತು. ಅಂತಹ ಸಮಯದಲ್ಲಿ ತಿಮ್ಮಪ್ಪ ನಾಯಕರು ತಮ್ಮ ಶೌರ್ಯ ಮತ್ತು ನಾಯಕತ್ವದಿಂದ ಜನರ ನಡುವೆ ಗೌರವ ಪಡೆದಿದ್ದರು. ಆದರೆ ಜೀವನ ಯಾವಾಗಲೂ ಒಂದೇ ರೀತಿಯಾಗಿ ಸಾಗುವುದಿಲ್ಲ. ಕೆಲವೊಮ್ಮೆ ಒಂದು ಘಟನೆ, ಒಂದು ಸೋಲು, ಒಂದು ನೋವು ಅಥವಾ ಒಂದು ಆಘಾತ ಮನುಷ್ಯನ ಸಂಪೂರ್ಣ ಜೀವನದ ದಿಕ್ಕನ್ನೇ ಬದಲಿಸಿಬಿಡುತ್ತದೆ. ತಿಮ್ಮಪ್ಪ ನಾಯಕನ ಜೀವನದಲ್ಲಿಯೂ ಅಂತಹ ಒಂದು ಮಹತ್ವದ ತಿರುವು ಬಂದಿತು. ಯುದ್ಧ, ಅಧಿಕಾರ, ಸಂಪತ್ತು ಮತ್ತು ಜೀವನದ ಅನಿಶ್ಚಿತತೆಯನ್ನು ಕಂಡ ನಂತರ ಅವರ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡಿತು. ಈ ಲೋಕದಲ್ಲಿ ನಿಜವಾಗಿ ಶಾಶ್ವತವಾದದ್ದು ಏನು? ಅಧಿಕಾರ ಶಾಶ್ವತವಲ್ಲ, ಸಂಪತ್ತು ಶಾಶ್ವತವಲ್ಲ, ದೇಹ ಶಾಶ್ವತವಲ್ಲ, ಆದರೆ ದೇವರ ಭಕ್ತಿ ಮಾತ್ರ ಶಾಶ್ವತ. ಈ ಅರಿವು ಅವರ ಜೀವನವನ್ನು ನಿಧಾನವಾಗಿ ಬದಲಿಸತೊಡಗಿತು. ಯೋಧನಿಂದ ಭಕ್ತನಾದ ಪರಿವರ್ತನೆ. ತಿಮ್ಮಪ್ಪ ನಾಯಕರು ಕ್ರಮೇಣ ಭೌತಿಕ ಜೀವನದಿಂದ ದೂರವಾಗಿ ಆಧ್ಯಾತ್ಮಿಕ ಜೀವನದತ್ತ ಸಾಗತೊಡಗಿದರು. ಅವರ ಮನಸ್ಸು ಶ್ರೀಕೃಷ್ಣನ ಭಕ್ತಿಯಲ್ಲಿ ನೆಲೆಗೊಂಡಿತು. ಅವರು ತಮ್ಮ ಜೀವನವನ್ನು ದೇವರ ಸೇವೆ ಮತ್ತು ಭಕ್ತಿಗೆ ಅರ್ಪಿಸಿದರು. ಅಲ್ಲಿಂದ ತಿಮ್ಮಪ್ಪ ನಾಯಕರು ಭಕ್ತ ಕನಕದಾಸರು ಎಂಬ ಹೆಸರಿನಿಂದ ಪ್ರಸಿದ್ಧರಾಗತೊಡಗಿದರು. ಅವರ ಭಕ್ತಿಯು ಕೇವಲ ಪೂಜೆ ಮತ್ತು ಪ್ರಾರ್ಥನೆಗೆ ಸೀಮಿತವಾಗಿರಲಿಲ್ಲ. ಅವರು ದೇವರನ್ನು ತಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲಿಯೂ ಅನುಭವಿಸಿದರು. ಅವರ ಹಾಡುಗಳಲ್ಲಿ ಭಕ್ತಿ ಇತ್ತು, ಅವರ ಮಾತುಗಳಲ್ಲಿ ಜ್ಞಾನ ಇತ್ತು, ಅವರ ಚಿಂತನೆಗಳಲ್ಲಿ ಸಮಾನತೆ ಇತ್ತು. ಅವರ ಜೀವನದ ಮುಖ್ಯ ಸಂದೇಶ ಹೀಗಿತ್ತು: ದೇವರನ್ನು ಪಡೆಯಲು ಜನ್ಮ ಮುಖ್ಯವಲ್ಲ, ಮನಸ್ಸಿನ ಶುದ್ಧತೆ ಮತ್ತು ನಿಜವಾದ ಭಕ್ತಿ ಮುಖ್ಯ. ಶ್ರೀ ವ್ಯಾಸರಾಯರ ಮಾರ್ಗದರ್ಶನ. ಕನಕದಾಸರ ಜೀವನದಲ್ಲಿ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡಿದ ಪ್ರಮುಖ ವ್ಯಕ್ತಿಗಳಲ್ಲಿ ಶ್ರೀ ವ್ಯಾಸರಾಯರು ಒಬ್ಬರು ಎಂದು ಪರಂಪರೆ ಹೇಳುತ್ತದೆ. ಆ ಕಾಲದಲ್ಲಿ ಕರ್ನಾಟಕದಲ್ಲಿ ಹರಿದಾಸ ಭಕ್ತಿ ಪರಂಪರೆ ಬಹಳ ಶಕ್ತಿಶಾಲಿಯಾಗಿ ಬೆಳೆಯುತ್ತಿತ್ತು. ಈ ಭಕ್ತಿ ಚಳವಳಿಯ ಉದ್ದೇಶ ಸಾಮಾನ್ಯ ಜನರಿಗೆ ದೇವರ ಭಕ್ತಿ ಮತ್ತು ತತ್ವಜ್ಞಾನವನ್ನು ಸರಳ ಭಾಷೆಯಲ್ಲಿ ತಲುಪಿಸುವುದಾಗಿತ್ತು. ಈ ಪರಂಪರೆಯಲ್ಲಿ ಪುರಂದರದಾಸರು ಮತ್ತು ಕನಕದಾಸರು ಅತ್ಯಂತ ಪ್ರಮುಖ ಸ್ಥಾನ ಪಡೆದರು. ಕನಕದಾಸರು ತಮ್ಮ ಕೀರ್ತನೆಗಳ ಮೂಲಕ ಜನರಿಗೆ ಸರಳವಾದ ಕನ್ನಡದಲ್ಲಿ ಜೀವನದ ಸತ್ಯಗಳನ್ನು ತಿಳಿಸಿದರು. ಅವರು ಕೇವಲ ದೇವರನ್ನು ಸ್ತುತಿಸಲಿಲ್ಲ,
ಅವರು ಮನುಷ್ಯನೊಳಗಿನ ಅಹಂಕಾರವನ್ನು ಪ್ರಶ್ನಿಸಿದರು. ಅವರು ಸಮಾಜದಲ್ಲಿನ ಭೇದಭಾವವನ್ನು ಪ್ರಶ್ನಿಸಿದರು. ಅವರು ಜಾತಿ ಮತ್ತು ಸ್ಥಾನಮಾನಕ್ಕಿಂತ ಮಾನವೀಯತೆ ಮುಖ್ಯ ಎಂದು ಸಾರಿದರು. ಕನಕದಾಸರು ಮಹಾನ್ ಸಂತಕವಿ. ಕನಕದಾಸರು ಕನ್ನಡ ಸಾಹಿತ್ಯದ ಮಹಾನ್ ಕವಿಗಳಲ್ಲಿ ಒಬ್ಬರು. ಅವರ ಕೀರ್ತನೆಗಳು ಸರಳವಾಗಿದ್ದರೂ ಅವುಗಳ ಅರ್ಥ ಬಹಳ ಆಳವಾಗಿತ್ತು. ಅವರು ಸಾಮಾನ್ಯ ಜನರ ಭಾಷೆಯಲ್ಲಿ ಮಾತನಾಡಿದರು. ಅವರ ಸಾಹಿತ್ಯದಲ್ಲಿ ಗ್ರಾಮೀಣ ಜೀವನದ ಚಿತ್ರಣವಿತ್ತು. ಜನರ ನೋವು ಇತ್ತು. ಸಾಮಾಜಿಕ ಅಸಮಾನತೆಯ ವಿರುದ್ಧದ ಧ್ವನಿ ಇತ್ತು. ಭಕ್ತಿ ಮತ್ತು ಜ್ಞಾನ ಇತ್ತು. ಅವರ ಕೀರ್ತನೆಗಳು ಕೇವಲ ಹಾಡುಗಳಲ್ಲ, ಅವು ಜೀವನದ ಪಾಠಗಳಾಗಿವೆ. ಅವರ ಅನೇಕ ಕೀರ್ತನೆಗಳಲ್ಲಿ ಎ ಆದಿಕೇಶವ ಎಂಬ ಅಂಕಿತ ಪ್ರಸಿದ್ಧವಾಗಿದೆ. ಕಾಗಿನೆಲೆಯ ಆದಿಕೇಶವ ದೇವಾಲಯದೊಂದಿಗೆ ಅವರ ಭಕ್ತಿ ಮತ್ತು ಸಾಹಿತ್ಯದ ಸಂಬಂಧ ವಿಶೇಷವಾಗಿದೆ. ಅವರು ಭಕ್ತಿಯನ್ನು ಜನರ ಹೃದಯಕ್ಕೆ ತಲುಪಿಸಲು ಸರಳ ಕನ್ನಡವನ್ನು ಬಳಸಿದರು. ಅದರ ಕಾರಣದಿಂದ ಅವರ ಕೀರ್ತನೆಗಳು ಇಂದಿಗೂ ಜನಪ್ರಿಯವಾಗಿವೆ. ಕನಕದಾಸರ ಪ್ರಮುಖ ಕೃತಿಗಳು. ಕನಕದಾಸರು ಕನ್ನಡ ಸಾಹಿತ್ಯಕ್ಕೆ ಅನೇಕ ಅಮೂಲ್ಯ ಕೃತಿಗಳನ್ನು ನೀಡಿದ್ದಾರೆ. ಅವರ ಪ್ರಮುಖ ಕೃತಿಗಳಲ್ಲಿ ನಳಚರಿತ್ರೆ, ಹರಿಭಕ್ತಿ ಸಾರ, ಮೋಹನ ತರಂಗಿಣಿ ಮತ್ತು ರಾಮಧಾನ್ಯ ಚರಿತ್ರೆ ಇವು ಪ್ರಮುಖವಾಗಿವೆ. ಅವರ ಕೃತಿಗಳಲ್ಲಿ ಭಕ್ತಿ ಮಾತ್ರವಲ್ಲದೆ ಆಳವಾದ ತತ್ವಜ್ಞಾನ ಮತ್ತು ಸಾಮಾಜಿಕ ಚಿಂತನೆ ಕಾಣುತ್ತದೆ. ರಾಮಧಾನ್ಯ ಚರಿತ್ರೆ. ಕನಕದಾಸರ ಅತ್ಯಂತ ಪ್ರಸಿದ್ಧ ಕೃತಿಗಳಲ್ಲಿ ರಾಮಧಾನ್ಯ ಚರಿತ್ರೆ ಒಂದು. ಈ ಕೃತಿಯಲ್ಲಿ ರಾಗಿ ಮತ್ತು ಅಕ್ಕಿಯನ್ನು ರೂಪಕವಾಗಿ ಬಳಸಲಾಗಿದೆ. ಸಮಾಜದಲ್ಲಿ ಕೆಲವರನ್ನು ದೊಡ್ಡವರು ಎಂದು ಪರಿಗಣಿಸಲಾಗುತ್ತದೆ, ಇನ್ನು ಕೆಲವರನ್ನು ಚಿಕ್ಕವರು ಎಂದು ನೋಡಲಾಗುತ್ತದೆ. ಆದರೆ ನಿಜವಾದ ಮೌಲ್ಯವನ್ನು ಯಾರು ನಿರ್ಧರಿಸುತ್ತಾರೆ? ಹಣವೇ? ಸ್ಥಾನಮಾನವೇ? ಜನ್ಮವೇ? ಕನಕದಾಸರು ಈ ಪ್ರಶ್ನೆಗಳನ್ನು ತಮ್ಮ ಸಾಹಿತ್ಯದ ಮೂಲಕ ಜನರ ಮುಂದೆ ಇಟ್ಟರು. ಸಾಮಾನ್ಯ ಜನರ ಆಹಾರವಾದ ರಾಗಿಗೆ ಅವರು ಗೌರವ ನೀಡಿದರು. ಇದರ ಮೂಲಕ ಅವರು ಒಂದು ದೊಡ್ಡ ಸಂದೇಶವನ್ನು ನೀಡಿದರು. ಯಾರೂ ಜನ್ಮದಿಂದ ದೊಡ್ಡವರಲ್ಲ, ಯಾರೂ ಜನ್ಮದಿಂದ ಚಿಕ್ಕವರಲ್ಲ. ಮನುಷ್ಯನ ನಿಜವಾದ ಮೌಲ್ಯ ಅವನ ಗುಣ, ಜ್ಞಾನ ಮತ್ತು ಮಾನವೀಯತೆಯಲ್ಲಿ ಇದೆ. ಇದು ಅವರ ಕಾಲದಲ್ಲಿ ಅತ್ಯಂತ ಕ್ರಾಂತಿಕಾರಿ ಚಿಂತನೆಯಾಗಿತ್ತು. ಉಡುಪಿಯ ಶ್ರೀಕೃಷ್ಣನ ದರ್ಶನ. ಈಗ ನಾವು ಕನಕದಾಸರ ಜೀವನದ ಅತ್ಯಂತ ಪ್ರಸಿದ್ಧ ಮತ್ತು ಭಕ್ತಿಪೂರ್ಣ ಅಧ್ಯಾಯಕ್ಕೆ ಬರುತ್ತೇವೆ. ಅದು ಉಡುಪಿಯ ಶ್ರೀಕೃಷ್ಣನ ದರ್ಶನ. ಜನಪ್ರಿಯ ಪರಂಪರೆಯ ಪ್ರಕಾರ ಕನಕದಾಸರು ಶ್ರೀಕೃಷ್ಣನ ದರ್ಶನಕ್ಕಾಗಿ ಉಡುಪಿಗೆ ಬಂದರು. ಅವರಿಗೆ ದೇವಾಲಯದ ಒಳಗೆ ಪ್ರವೇಶ ಸಿಗಲಿಲ್ಲ ಎಂಬುದು ಪ್ರಸಿದ್ಧ ನಂಬಿಕೆ. ಆದರೆ ಕನಕದಾಸರು ನಿರಾಶರಾಗಲಿಲ್ಲ. ಅವರು ದೇವಾಲಯದ ಹಿಂಭಾಗದಲ್ಲಿ ಕುಳಿತುಕೊಂಡರು. ಅವರ ಮನಸ್ಸಿನಲ್ಲಿ ಒಂದೇ ಆಸೆ ಇತ್ತು, ನನ್ನ ಕೃಷ್ಣನ ದರ್ಶನ ನನಗೆ ಬೇಕು. ಅವರು ಭಕ್ತಿಯಿಂದ ಪ್ರಾರ್ಥಿಸಿದರು. ಅವರು ಶ್ರೀಕೃಷ್ಣನನ್ನು ನೆನೆದರು. ಅವರ ಭಕ್ತಿ ಅಚಲವಾಗಿತ್ತು. ಅವರು ದೇವರನ್ನು ಕೇವಲ ಕಲ್ಲಿನ ವಿಗ್ರಹವಾಗಿ ನೋಡಲಿಲ್ಲ. ಅವರು ದೇವರನ್ನು ಜೀವಂತವಾಗಿ ಅನುಭವಿಸಿದರು. ಅವರ ಹೃದಯದಲ್ಲಿ ಕೃಷ್ಣನ ಮೇಲಿನ ನಂಬಿಕೆ ಸಂಪೂರ್ಣವಾಗಿತ್ತು. ಕನಕನ ಕಿಂಡಿ ಭಕ್ತಿಯ ಅದ್ಭುತ ಸಂಕೇತ. ಜನಪ್ರಿಯ ನಂಬಿಕೆಯ ಪ್ರಕಾರ ಕನಕದಾಸರ ಅಚಲ ಭಕ್ತಿಯಿಂದ ಸಂತುಷ್ಟನಾದ ಶ್ರೀಕೃಷ್ಣನು ತನ್ನ ವಿಗ್ರಹವನ್ನು ಹಿಂಭಾಗದ ಕಡೆಗೆ ತಿರುಗಿಸಿ ಕನಕದಾಸರಿಗೆ ದರ್ಶನ ನೀಡಿದನು. ಅದೇ ಸ್ಥಳ ಇಂದು ಕನಕನ ಕಿಂಡಿಯೇ ಎಂದು ಪ್ರಸಿದ್ಧವಾಗಿದೆ. ಈ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನ ಪಡೆಯುವ ಪರಂಪರೆ ಇಂದಿಗೂ ಭಕ್ತರಲ್ಲಿ ಅತ್ಯಂತ ಪವಿತ್ರವಾಗಿದೆ. ಕನಕನ ಕಿಂಡಿ ಕೇವಲ ಒಂದು ಕಿಟಕಿ ಅಲ್ಲ, ಅದು ಭಕ್ತಿಯ ಸಂಕೇತ. ಅದು ಸಮಾನತೆಯ ಸಂಕೇತ. ಅದು ಒಂದು ಮಹಾನ್ ಸಂದೇಶವನ್ನು ನೀಡುತ್ತದೆ. ಮನುಷ್ಯರು ಬಾಗಿಲು ಮುಚ್ಚಿದರೂ ನಿಜವಾದ ಭಕ್ತಿಯ ಮುಂದೆ ದೇವರ ಬಾಗಿಲು ಎಂದಿಗೂ ಮುಚ್ಚುವುದಿಲ್ಲ. ಇದೇ ಕಾರಣದಿಂದ ಉಡುಪಿಯ ಕನಕನ ಕಿಂಡಿ ಕೋಟ್ಯಂತರ ಭಕ್ತರ ಭಾವನೆಗಳೊಂದಿಗೆ ಬೆಸೆದುಕೊಂಡಿದೆ. ಕನಕದಾಸರ ಸಮಾನತೆಯ ಸಂದೇಶ. ಕನಕದಾಸರು ತಮ್ಮ ಕಾಲದ ಸಾಮಾಜಿಕ ಅಸಮಾನತೆಗಳ ವಿರುದ್ಧ ತಮ್ಮ ಸಾಹಿತ್ಯದ ಮೂಲಕ ಧ್ವನಿ ಎತ್ತಿದರು. ಅವರ ಪ್ರಕಾರ ದೇವರ ಮುಂದೆ ಎಲ್ಲರೂ ಸಮಾನರು. ಭಕ್ತಿಗೆ ಜಾತಿ ಇಲ್ಲ, ಜ್ಞಾನಕ್ಕೆ ಜಾತಿ ಇಲ್ಲ, ಮಾನವೀಯತೆಗೆ ಜಾತಿ ಇಲ್ಲ. ದೇವರಿಗೆ ಮುಖ್ಯವಾದದ್ದು ಮನುಷ್ಯನ ಹೃದಯ. ಇಂದಿಗೂ ಅವರ ಈ ಸಂದೇಶ ಬಹಳ ಪ್ರಸ್ತುತವಾಗಿದೆ. ನಾವು ಮನುಷ್ಯರನ್ನು ಅವರ ಹಣದಿಂದ ನೋಡುತ್ತೇವೆ, ಅವರ ಸ್ಥಾನಮಾನದಿಂದ ನೋಡುತ್ತೇವೆ, ಅವರ ಜಾತಿಯಿಂದ ನೋಡುತ್ತೇವೆ. ಆದರೆ ಕನಕದಾಸರು ನಮಗೆ ಕಲಿಸಿದ ಪಾಠವೇನೆಂದರೆ,
ಮನುಷ್ಯನ ನಿಜವಾದ ಮೌಲ್ಯ ಅವನ ಹೃದಯದಲ್ಲಿ ಇದೆ. ಅವರ ಕೀರ್ತನೆಗಳ ಶಾಶ್ವತ ಪ್ರಭಾವ. ಕನಕದಾಸರ ಕೀರ್ತನೆಗಳು ಇಂದಿಗೂ ಕರ್ನಾಟಕದ ಮನೆಗಳಲ್ಲಿ, ದೇವಾಲಯಗಳಲ್ಲಿ ಮತ್ತು ಭಜನಾ ಕಾರ್ಯಕ್ರಮಗಳಲ್ಲಿ ಹಾಡಲ್ಪಡುತ್ತವೆ. ಅವರ ಕೀರ್ತನೆಗಳಲ್ಲಿ ಭಕ್ತಿಯ ಭಾವನೆ ಮಾತ್ರವಲ್ಲದೆ ಜೀವನದ ಸತ್ಯಗಳು ಇವೆ. ಅವರ ಹಾಡುಗಳನ್ನು ಕೇಳಿದಾಗ ಭಕ್ತಿ ಮೂಡುತ್ತದೆ. ಅವರ ಸಾಹಿತ್ಯವನ್ನು ಓದಿದಾಗ ಜ್ಞಾನ ಮೂಡುತ್ತದೆ. ಅವರ ಜೀವನವನ್ನು ತಿಳಿದಾಗ ಪ್ರೇರಣೆ ದೊರೆಯುತ್ತದೆ. ಅವರ ಕೀರ್ತನೆಗಳು ಪೀಳಿಗೆಯಿಂದ ಪೀಳಿಗೆಗೆ ಸಾಗುತ್ತಿವೆ. ಇದೇ ಒಬ್ಬ ಮಹಾನ್ ಕವಿಯ ನಿಜವಾದ ಶಾಶ್ವತತೆ. ಕನಕದಾಸರ ಅಂತಿಮ ಜೀವನ ಮತ್ತು ಪರಂಪರೆ. ಜೀವನದ ಕೊನೆಯ ಹಂತದಲ್ಲಿ ಕನಕದಾಸರು ಭಕ್ತಿ, ಸಾಹಿತ್ಯ ಮತ್ತು ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ತೊಡಗಿಸಿಕೊಂಡರು. ಅವರ ಜೀವನದ ಅಂತಿಮ ದಿನಗಳ ಬಗ್ಗೆ ವಿವಿಧ ಪರಂಪರೆಗಳಲ್ಲಿ ವಿವಿಧ ವಿವರಗಳು ಕಂಡುಬರುತ್ತವೆ. ಆದರೆ ಒಂದು ವಿಷಯದಲ್ಲಿ ಯಾವುದೇ ಸಂಶಯವಿಲ್ಲ. ಕನಕದಾಸರು ಕನ್ನಡ ನಾಡಿನ ಮಹಾನ್ ಸಂತಕವಿಗಳಲ್ಲಿ ಒಬ್ಬರು. ಅವರು ತಮ್ಮ ದೇಹದಿಂದ ನಮ್ಮ ನಡುವೆ ಇಲ್ಲದಿದ್ದರು. ಅವರ ಕೀರ್ತನೆಗಳು ಇಂದಿಗೂ ಜೀವಂತವಾಗಿವೆ. ಅವರ ಸಾಹಿತ್ಯ ಇಂದಿಗೂ ಓದಲ್ಪಡುತ್ತಿದೆ. ಅವರ ಸಂದೇಶ ಇಂದಿಗೂ ಜನರನ್ನು ಪ್ರೇರೇಪಿಸುತ್ತಿದೆ. ಉಡುಪಿಯ ಕನಕನ ಕಿಂಡಿ ಅವರ ಭಕ್ತಿಯ ನೆನಪನ್ನು ಉಳಿಸಿಕೊಂಡಿದೆ. ಕಾಗಿನೆಲೆ ಅವರ ಜೀವನ ಮತ್ತು ಸಾಹಿತ್ಯದ ನೆನಪುಗಳನ್ನು ಉಳಿಸಿಕೊಂಡಿದೆ. ಕರ್ನಾಟಕದ ಜನರ ಹೃದಯದಲ್ಲಿ ಕನಕದಾಸರು ಇಂದಿಗೂ ಜೀವಂತವಾಗಿದ್ದಾರೆ. ಕನಕದಾಸರ ಜೀವನದಿಂದ ನಾವು ಕಲಿಯಬೇಕಾದ ಪಾಠ. ಶ್ರೀ ಭಕ್ತ ಕನಕದಾಸರ ಜೀವನ ನಮಗೆ ಅನೇಕ ಪಾಠಗಳನ್ನು ಕಲಿಸುತ್ತದೆ. ಮೊದಲನೆಯದು, ಜೀವನದಲ್ಲಿ ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ ಅಹಂಕಾರ ಇರಬಾರದು. ಎರಡನೆಯದು, ನಿಜವಾದ ಭಕ್ತಿ ಎಂದರೆ ಕೇವಲ ಪೂಜೆ ಅಲ್ಲ, ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಡುವುದು. ಮೂರನೆಯದು, ಮನುಷ್ಯನನ್ನು ಅವನ ಜನ್ಮದಿಂದ ಅಳೆಯಬಾರದು, ಅವನ ಗುಣ ಮತ್ತು ಮಾನವೀಯತೆಯಿಂದ ಅಳೆಯಬೇಕು. ನಾಲ್ಕನೆಯದು, ಜ್ಞಾನ ಮತ್ತು ಭಕ್ತಿಯನ್ನು ಎಲ್ಲರಿಗೂ ತಲುಪಿಸಬೇಕು. ಮತ್ತು ಐದನೆಯದು, ನಿಜವಾದ ಭಕ್ತಿ ಇದ್ದರೆ ಯಾವುದೇ ಅಡೆತಡೆ ನಮ್ಮನ್ನು ದೇವರಿಂದ ದೂರ ಮಾಡಲಾರದು. ಅಂತಿಮ ಸಂದೇಶ. ಶ್ರೀ ಕನಕದಾಸರು ಒಬ್ಬ ಯೋಧರಾಗಿದ್ದರು. ಅವರು ಒಬ್ಬ ನಾಯಕನಾಗಿದ್ದರು. ಅವರು ಒಬ್ಬ ಕವಿಯಾಗಿದ್ದರು. ಅವರು ಒಬ್ಬ ತತ್ವಜ್ಞಾನಿಯಾಗಿದ್ದರು. ಅವರು ಒಬ್ಬ ಸಮಾಜ ಸುಧಾರಕರಾಗಿದ್ದರು. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಶ್ರೀಕೃಷ್ಣನ ಪರಮಭಕ್ತರಾಗಿದ್ದರು. ಅವರ ಜೀವನದ ಮಹಾನ್ ಸಂದೇಶ ಒಂದೇ: ಜಾತಿ ಅಲ್ಲ, ಭಕ್ತಿ ಮುಖ್ಯ. ಅಹಂಕಾರ ಅಲ್ಲ, ವಿನಯ ಮುಖ್ಯ. ಹಣ ಅಲ್ಲ, ಮಾನವೀಯತೆ ಮುಖ್ಯ. ಮತ್ತು ಮನುಷ್ಯರು ಮುಚ್ಚಿದ ಬಾಗಿಲುಗಳಿಗಿಂತ ದೇವರ ಕೃಪೆಯ ಬಾಗಿಲು ಯಾವಾಗಲೂ ದೊಡ್ಡದು. ಇಂತಹ ಮಹಾನ್ ಸಂತಕವಿ ಶ್ರೀ ಭಕ್ತ ಕನಕದಾಸರಿಗೆ ನಮ್ಮ ಕೋಟಿ ಕೋಟಿ ನಮನಗಳು. ಶ್ರೀ ಕನಕದಾಸರಿಗೆ ಜಯ. ಶ್ರೀಕೃಷ್ಣ ಪರಮಾತ್ಮನಿಗೆ ಜಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇತಿಹಾಸ, ಭಕ್ತಿ, ದೇವಾಲಯ ಮತ್ತು ಪ್ರವಾಸದ ಅದ್ಭುತ ಮಾಹಿತಿಗಾಗಿ ಆರಾ ಎಕ್ಸ್ಪ್ಲೋರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೊಂದು ಅದ್ಭುತ ಇತಿಹಾಸ ಮತ್ತು ಪ್ರವಾಸದ ಪಯಣದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.